ಅಂತ ಮನಸ್ಸು ಮೇಲೆ ಬಂದಿರ್ತೈತಿ, ಅವ್ರಿಗೆ ಬಂದಾಗ ಮರ್ತು ಬಿಡ್ತಿ, ಅವ್ರು ಹೋದ್ಮೇಲೆ ಮತ್ತೆ ನೆನಪಾಗತ್ತ. ಪರೀಕ್ಷೆದಾಗ ಇದು ಹುಡುಗರದ್ದು ಹಿಂಗಾಗತ್ತ, ಪರೀಕ್ಷೆದಾಗ ಹುಡುಗರದ್ದು ಹಿಂಗಾಗತ್ತ. ಎಷ್ಟು ಶಾನೆ ಇರ್ತಾವ ಪರೀಕ್ಷೆ ಪತ್ರಿಕೆ ಬರಲ್ಲ ಹೆದರಿ ಹೂವಾರಿ ಅವ್ ಬರ್ತಾ ಬಿಡ್ತಾವ. ಹೊರಗೆ ಬರ್ಲಿ ಹೊರಗೆ ಬಂದ್ರೆ ನೆನಪಕ್ಕ ಒಟ್ಟು. ಅದಕ್ಕೆ ನೆನಪು ಹಾರೋದಿಲ್ಲ. ನಾವೊಂದು ಮಾತು ಕೇಳ್ತೀನಿ, ನಿನಗೆ ವಯಸ್ಸು ಎಷ್ಟು? 48. ಹೌದಾ? ಈಗ ನೀನು 7ನೇ 8ನೇ ಕಲಿಬೇಕಾದ್ರೆ ನಿನಗೆ ಗೆಳತಿರ್ತಾರಲ್ಲ, ಹೌದಾ? ಗೆಳತಿರ್ತಾರಲ್ಲ. ಈಗ 7ನೇ ಕಲಿ ಬಂದು ಅಷ್ಟ ಭೇಟಿಯಾಗಿದ್ರು ಈ ಸದ್ಯ ಅವ್ರು ಬರ್ತಾರೆ. ನೆನಪಿರ್ತಿಲ್ಲ ನಿನಗೆ? ಬಾಲ್ಯದ 30 ವರ್ಷ ಹಿಂದದ್ದು ನೆನಪೈತಿ, ಮತ್ತೆ ನೆನಪಿಲ್ಲ ಅಂತೇಳಿ ನೀನು. 30 ವರ್ಷ ಹಿಂದೆ ನೆನಪೈತಿಲ್ಲ, ನೆನಪೈತಿಲ್ಲ, ಮತ್ತೆ ನೆನಪು ಹೆಂಗ ಆಗ್ತದ? ಒತ್ತಡ ಹೆಚ್ಚಾದಾಗ ಆ ಕ್ಷಣದ ಅಷ್ಟ ಬೆಳಿತಾವ, ಆ ಕ್ಷಣದ ಅಷ್ಟ ಬೆಳಿತಾವು. ಅದಕ್ಕೆ ವಿದ್ಯಾ ಕಲಿಬೇಕಾದ್ರೆ ಹೆಂಗದಪ್ಪ ಅಂದ್ರೆ, ಅದು ಏನಂತಾರ, ಏಕಪಾಠಿ ಅಂತಾರೆ. ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಅಂತ ಬರ್ತಾರೆ. ಅಂದರೆ ಯಾಕೆ ಹೇಳ್ತೀನಿ ನಿನಗೆ ಹೇಗಾಗುತ್ತೆ ನೋಡು. ನಿನಗೆ ಒಂದ್ಸಲ ಕೇಳಿದ್ರೆ ನೆನಪುಳಿದಿಲ್ಲ ಅಂತ ತಿಳ್ಕೊ. ಅವಾಗ ಒಂದ್ಸಲ ಕೇಳಿದ್ರೆ ನೆನಪುಳಿದೈತಿ, ಅವಾಗ 2 ಸಲ ಕೇಳಿದ್ರೆ ನೆನಪುಳಿದೈತಿ, ನಿನಗೆ 3 ಸಲ ಕೇಳಿದ್ರೆ ನೆನಪುಳಿದೈತಿ. ಇದು ಏನು ಮಾಡ್ತಾನೆ ಟೆಕ್ನಿಕ್ ಅಂತಂದ್ರೆ, ಫಸ್ಟ್ ನಾ ಅವನು ಕೇಳ್ತೇನೆ ಅಂತ ತಿಳ್ಕೊ, ಅವ ಹೇಳ್ತಾನೆ. ಅವಾಗ ಯಾಕಂದ್ರೆ ಒಂದೇ ಸಲ ಕೇಳಿದ್ರೆ ಗೊತ್ತಾಗುತ್ತೆ, ಅವ್ನು ಹೇಳ್ಬಿಡ್ತಾನೆ. ಈಗ ನಾ ಹೇಳಿದ್ದೆ, ಅವ ಹೇಳ್ದ, ಇವು 2 ಸಲ ಗೊತ್ತಾಗ್ತಿಲ್ಲ ನಿನಗೆ ಗೊತ್ತಾಗತ್ತ. ಈಕಿಗೆ 3 ಸಲ ಹೇಳಿದ್ರೆ ಗೊತ್ತಾಗತ್ತಿಲ್ಲ. ಅವನ್ ಹೇಳ್ದ, ನೀವೊಮ್ಮೆ ಹೇಳ್ತಿ, 2 ಸಲ ಹೇಳಿದ್ದ ಆಕಿ ಗೊತ್ತಾಗುತ್ತೆ. ಮುಂದೆ ಈಕಿಗೆ 3 ಸಲ ಕೇಳಿದ್ರೆ ಗೊತ್ತಾಗತ್ತ, 3 ಮಂದಿ ಹೇಳಿದ್ದಕ್ಕೆ ಈಕಿಗೆ ಗೊತ್ತಾಗತ್ತ. ಹಿಂಗದು. ಅದಕ್ಕೆ ಮರೆಗುಳಿತನ ಅನ್ನೋದು ಆ ಕ್ಷಣಕ್ಕಷ್ಟ. ಆದ್ರೆ ನಿಮ್ಗೆ ಫಾರ್ಗೆಟ್ಫುಲ್ನೆಸ್ ಅನ್ನೋದು ಜಡ್ ಅಲ್ಲ. ಒತ್ತಡದಿಂದ ಇದ್ದಾಗ ನೆನಪು ಉಳಿದಿಲ್ಲ, ಒತ್ತಡದಿಂದ ಇದ್ದಾಗ ಶಾಂತಿಪ್ಪ ಅದ ತಲೆ ಬಂದ್ಬಿಡುತ್ತೆ. ಮತ್ತೆ ವಿಚಾರ ಇಟ್ಕೊಂಡಿಲ್ಲ, ಅದು ಒಳಗೆ ಹೋಗುದಿಲ್ಲ. ಮನಸ್ಸು ಶಾಂತಿ ಇದ್ದಾಗ ಎಲ್ಲ ಹೋಗ್ತಾವೆ. ಭಾಳ ಮೆಕ್ಯಾನಿಸಮ್ ಅದ ಅದು. ಮೆಮೊರಿ ಹೆಂಗದ, ಅದಕ್ಕೆ ಯಾವ ಗ್ರಂಥಿ, ಇವೆಲ್ಲ ಭಾಳ ಡಿಟೇಲ್ ಹೇಳ್ಕೊಂಡು ಕೂತ್ರೆ ಮತ್ತೆ ಟೈಮ್ ಇಡ್ತೈತಿ. ಹೋಗ್ಬರ್ರಿ, ಒಳ್ಳೇದಾಗಿ ನಿಮ್ಗೆ. ಶರಣ.